ದೆಹಲಿಯಲ್ಲಿ ಕಾಂಗ್ರೆಸ್ ಪಡೆ ಧರಣಿ ನಡೆಸಿದರೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ನಾಳೆ. ರಾಜ್ಯ ಕಾಂಗ್ರೆಸ್ ದೆಹಲಿ ಚೌಕ್ಗೆ, ರಾಜ್ಯ ಬಿಜೆಪಿಯಿಂದ ಬೆಂಗಳೂರು ಶಾಕ್. ನಾಳೆ ವಿಧಾನಸೌಧ ಗಾಂಧಿ ಪ್ರತಿಮೆ ಎದುರು ಕೇಸರಿ ಪಡೆಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೋರಾಟದಲ್ಲಿ ಎಲ್ಲ ಶಾಸಕರು, ಪರಿಷತ್ ಸದಸ್ಯರು, ಪಕ್ಷದ ಪ್ರಮುಖರು ಹಾಜರಾಗಿರಬೇಕು ಅಂತ ಈಗಾಗಲೇ ಸಂದೇಶ ಹೋಗಿದೆ. ಶತಾಯಗತಾಯ ಈ ಪ್ರತಿಭಟನೆ ಸಕ್ಸಸ್ ಮಾಡಬೇಕು ಅಂತ ಸಂದೇಶ. ಎಲ್ಲ ಬೂತ್ಗಳಲ್ಲೂ ಅನುದಾನದ ಡೇಟಾ ತಲುಪಿಸುವಂತೆ ಕಾರ್ಯಕರ್ತರಿಗೆ ಸೂಚನೆ ಕೂಡ ರವಾನೆ ಆಗಿದೆ. ಡೇಟಾ ಫಸ್ಟ್ ಕೊಡಬೇಕಲ್ಲ ನೀವು. ಕೇಂದ್ರದವರು ಕೊಟ್ಟ ಡೇಟಾವನ್ನು ಬೂತ್ ಮಟ್ಟಕ್ಕೆ ತಲುಪಿಸುವಂಥ ಕೆಲಸವನ್ನು ರಾಜ್ಯ ಬಿಜೆಪಿ ನಾಯಕರು ಮಾಡ್ಬೋದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ನವರ ಪ್ರತಿಭಟನೆ ಯಶಸ್ವಿ ಆದರೆ ಬೆಂಗಳೂರಿನಲ್ಲಿ ಬಿಜೆಪಿಯವರ ಪ್ರತಿಭಟನೆಯೂ ಯಶಸ್ವಿ ಆಗಬೇಕಾಗತ್ತೆ. ಅದಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಏನು ನಾಳಿನ ಸಿದ್ಧತೆ? ಅರವಿಂದ್, ನಾಳೆ ದೆಹಲಿನಲ್ಲಿ ಕಾಂಗ್ರೆಸ್ನ ಎಲ್ಲ ಶಾಸಕರು, ಪರಿಷತ್ ಸದಸ್ಯರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೇಂದ್ರದ ಅನುದಾನ ತಾರತಮ್ಯ ಖಂಡಿಸಿ. ಅದಕ್ಕೆ ಕೌಂಟರ್ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿಯ ಶಾಸಕರು, ಪರಿಷತ್ ಸದಸ್ಯರು ಕೂಡ ನಾಳೆ ಅದೇ ಸಂದರ್ಭದಲ್ಲಿ ಅದೇ 10 ಗಂಟೆಗೆ ಅದೇ ದಿನ ನಾಳೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ಇವರ ಪ್ರತಿಭಟನೆ ವಸ್ತು ಏನಂದರೆ, ರಾಜ್ಯ ಸರ್ಕಾರ ಬರ ಪರಿಹಾರ ಕೊಡ್ತಾ ಇಲ್ಲ, ರೈತರಿಗೆ ಬೆಳೆ ವಿಮೆ ಕೊಡ್ತಾ ಇಲ್ಲ, ಜೊತೆಗೆ 7 ತಿಂಗಳಿಂದಲೂ ಕೂಡ ಯಾವುದೇ ಅಭಿವೃದ್ಧಿ ಯೋಜನೆ ಆ ಸ್ಕೀಮನ್ನು ಜಾರಿ ಮಾಡಿಲ್ಲ. ಮುಖ್ಯವಾಗಿ ಆಡಳಿತ ದುರಾಡಳಿತವಾಗಿದೆ, ಆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇವೆಲ್ಲ ವಿಚಾರ ಇಟ್ಕೊಂಡು ಎಲ್ಲ ವೈಫಲ್ಯಗಳನ್ನು ಕೂಡ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ನಾಳೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ರೊಟೆಸ್ಟ್ ಸಕ್ಸಸ್ ಮಾಡಲೇಬೇಕು. ಯಾವ ರೀತಿ ಕಾಂಗ್ರೆಸ್ಸು ದೆಹಲಿಗೆ ಬಂದು ನಮಗೆ ಮುಜುಗರ ಮಾಡೋದಕ್ಕೆ ಮುಂದಾಗ್ತಿದೆಯೋ ಅದೇ ರೀತಿ ನಿಮ್ಮ ಬೆಂಗಳೂರಿನ ಪ್ರೊಟೆಸ್ಟು ದೆಹಲಿ ಮಟ್ಟದವರೆಗೂ ಕೂಡ ಮುಜುಗರ ತರಬೇಕು ಕಾಂಗ್ರೆಸ್ಗೆ ಅನ್ನುವಂತಹ ಒಂದು ಸೂಚನೆಯನ್ನು ಹೈಕಮಾಂಡ್ ನಾಯಕರು ಕಳಿಸಿದ್ದಾರೆ. ಜೊತೆಗೆ ಇದನ್ನು ಇಲ್ಲಿಗೆ ಬಿಡಬೇಡ್ರಿ, ಮುಂದಿನ ದಿನಗಳಲ್ಲಿ ಹಂತವಾಗಿ ಪ್ರತಿಭಟನೆಯನ್ನು ತೀವ್ರಗೊಳಿಸಿ, ಜೊತೆಗೆ ಜನರಿಗೆ ಇದನ್ನು ಮನವರಿಕೆ ಮಾಡಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸುಳ್ಳು ಆರೋಪ ಮಾಡ್ತಾ ಇದೆ, ಯಾವ ರೀತಿ ಡೇಟಾ ಸಮೇತ ಅಂಕಿಅಂಶ ಸಮೇತ ಬೂತ್ ಮಟ್ಟದಲ್ಲೂ ಕೂಡ ಜನತೆಗೆ ತಲುಪಿಸಿ ಅನ್ನುವಂಥ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ನಾಳೆ ಎಲ್ಲ ಶಾಸಕರು, ಪರಿಷತ್ ಸದಸ್ಯರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂತಹ ಖಡಕ್ ಸೂಚನೆಯು ಕೂಡ ಹೈಕಮಾಂಡ್ನಿಂದ ಬಂದಿದೆ. ಒಟ್ಟಾರೆಯಾಗಿ ಅವ್ರಿಗೆ ಕೌಂಟರ್ ಕೊಡಬೇಕು, ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಮಾಡಬೇಕು ಅನ್ನುವಂತಹ ಸೂಚನೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮ ಎಲ್ಲ ಮಾಹಿತಿಗಾಗಿ. ನೋಡೋಣ, ಜನ ತೀರ್ಮಾನ ಮಾಡಬೇಕಷ್ಟೇ ಯಾರು ಸರಿ ಯಾರು ತಪ್ಪು ಅಂತ. ಹೋರಾಟಗಳು ಮಾಡೋದು ಇದ್ದೇ ಇರುತ್ತೆ. ರಾಜ್ಯ ಸರ್ಕಾರವೇ ಹೋಗಿ ದೆಹಲಿಯಲ್ಲಿ ಹೋರಾಟ ಮಾಡ್ತಾ ಇದೆ. ಇವರು ಕೂಡ ಬಿಜೆಪಿಯವರು ಕೂಡ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ತಯಾರಿಗಳನ್ನು ಮಾಡ್ಕೋತಾ ಇದ್ದಾರೆ.